ಕರ್ಕೊಂಡ್ಬಂದು ಅವ್ರ ಕೈಲಿ ಅರ್ಜಿ ಕೊಡಿಸ್ತೀರಿ. ಅರ್ಜಿ ಕೊಟ್ಟ 1 ತಿಂಗಳು 10 ದಿನದಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. ಇವೆಲ್ಲ ಬಹಳ ಕಾನೂನುಬದ್ಧವಾಗಿ ಆಗಿದೆ ಅಲ್ವಾ, ನ್ಯಾಯಸಮ್ಮತವಾಗಿ ಆಗಿದೆಯಾ? ಸೊ ಹಾಗಾಗಿ ಮಾಡಬಾರದನ್ನೆಲ್ಲ ಮಾಡ್ಬಿಟ್ಟು ಇವತ್ತು ಅದನ್ನೆಲ್ಲ ಮರ್ತೋಗ್ಬಿಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಅವರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಇವರೇ ಮಾಡಿದ್ದಾರೆ ಇದನ್ನೆಲ್ಲ. ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಮಾತಾಡ್ಲಿ. ಕೇಳಿದಾಗ ಯಡಿಯೂರಪ್ಪನವ್ರು ಕೊಟ್ಟಿದ್ರು ಅಂತ ಅವರು ವಾದ. ಇವರೆಲ್ಲಾರ್ದು ಇದೆಯಲ್ಲ, ಈಗ FIR ಇವ್ರ ಮೇಲೂ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿದೆ, ಡಿನೋಟಿಫಿಕೇಶನ್ ಅಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲ ಕೊಡ್ಲಿ, ಕೊಟ್ಬಿಟ್ಟು ಮಾತಾಡ್ಲಿ. ಅಂದ್ರೆ ತಪ್ಪನ್ನೇ ಮಾಡೋದವ್ರು ಈಗ ಮೂಡಾ ಸೈಟ್ನ ಯಾಕೆ ವಾಪಸ್ ಕೊಟ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ತಪ್ಪನ್ನೇ ಮಾಡಿದವರು ಮೂಡಾ ಸೈಟ್ ಯಾಕೆ ವಾಪಸ್ ಕೊಟ್ರಿ ಅಂತ ವಾಪಸ್ಸು ಅವರು ಕುಟುಂಬದಲ್ಲಿ ಚರ್ಚೆ ಮಾಡಿ ಅವರು ವೈಯಕ್ತಿಕ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹಿಂದೆ ಇದು ಆರ್.ಅಶೋಕ್ ಕೇಸಲ್ಲೂ ಕೂಡ ಇದು ಏನು ಡಿನೋಟಿಫೈ ಮಾಡಿರುವಂತಹ ಜಮೀನು. ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಡೆದುಕೊಂಡಿರೋದು ಮೂಡಾದವರು ಒತ್ತುವರಿ ಮಾಡಿ ಲೇಔಟ್ ಅನ್ನ ಮಾಡಿದಂತಹ ಜಾಗ, ಅದಕ್ಕೆ ಪರಿಹಾರವಾಗಿ ಕೊಟ್ಟಿರೋದು. ಇದು ಡಿನೋಟಿಫೈಡ್ ಲ್ಯಾಂಡ್ ಅಲ್ಲ, ಇದು ಪರಿಹಾರವಾಗಿ ಅವರಿಗೆ ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ. ಏನೇ ಇದ್ರೂ ಅದು ಅವರ ವೈಯಕ್ತಿಕ ತೀರ್ಮಾನ. ಇವತ್ತು ಇವರೆಲ್ಲ ಇಷ್ಟು ಮಾಡ್ತಾ ಇರೋರು ಯಾರ್ಯಾರ ಮೇಲೆ FIR ಇದೆ ಅವರೆಲ್ಲ ನಿನ್ನೆ GT ದೇವೇಗೌಡರು ಹೇಳಿದಾರಲ್ಲ, ಯಾರ್ಯಾರ ಮೇಲೆ FIR ಆಗಿದೆ ಎಲ್ಲರೂ ರಾಜೀನಾಮೆ ಕೊಡ್ಲಿ, ಸಂತೋಷ. ರಾಜಕೀಯದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕೋಣ, ಆ ದಿಕ್ಕಿನಲ್ಲಿ ಎಲ್ಲರೂ ಹೆಜ್ಜೆ ಇಡೋಣ. ಈಗ ಯಾರ್ಯಾರು ಕೇಳ್ತಾ ಇದಾರಲ್ಲ ಅವರೆಲ್ಲ FIR ಯಾರ್ಯಾರ ಮೇಲೆ ಆಗಿದೆ, ಯಾರ್ಯಾರ ಮೇಲೆ ಈ ತರ ಡಿನೋಟಿಫಿಕೇಶನ್ ಅಲ್ಲಿ ಭಾಗಿಯಾಗಿದ್ದಾರೆ, ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಮೇಲ್ಪಂಕ್ತಿಯನ್ನು ಹಾಕೊಡ್ಲಿ. ಆ ನಂತರ ನಾವು ಕೂಡ ಅದಕ್ಕೆ ಏನು ಕ್ರಮ ತಗೊಳ್ಬೇಕು ನಾವು ತಗೊಳ್ತೇವೆ. ರಾಜೀನಾಮೆ ಕೊಡಬೇಕು. ಹೌದು, ಕೊಡ್ಲಿ. ಈಗ ಅವ್ರು ಕೇಳ್ತಾ ಇದ್ದಾರೆ ಸ್ವಾಮಿ, ನಾನು ಹೇಳಿದ್ದಲ್ಲ. ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಏನೆಲ್ಲ ಮಾತಾಡ್ತಾ ಇದ್ದಾರೆ. FIR ಆದ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು. ಯಾರ ಮೇಲೆ ಇಲ್ಲ FIR, ಅವರೆಲ್ಲರೂ ಕೊಡ್ಲಿ. ಏನಾಗಾದ್ರೆ ನನಗೊಂದು ಕಾನೂನು, ನಿಮ್ಗಿನ್ನೊಂದು ಕಾನೂನಾ? ನಾನ್ ನಿಮಗ್ ಬೆರಳು ತೋರಿಸೋವಾಗ 1 ಬೆರಳು ನಿಮಗ್ ತೋರಿಸಿದ್ರೆ 4 ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ. ಮರಿಬೇಡಿ, ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ. ನಾನು ನಿಮಗೆ ಏನು ಪ್ರವಚನ ಮಾಡ್ತೇನೆ ಅದನ್ನ ನಾನು ಅನುಸರಣೆ ಮಾಡಬೇಕು. ಫಸ್ಟ್ ನಾನು ಅನುಸರಣೆ ಮಾಡಿ ಆಮೇಲೆ ನಿಮ್ಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠಕ್ಕೂ ಜನ ಕೇಳ್ತಾರೆ, ಗೌರವ ಕೊಡ್ತಾರೆ. ನಾನ್ ಮಾಡೋದೆಲ್ಲ ತದ್ವಿರುದ್ಧ, ಮಾತಾಡೋದೆಲ್ಲ ಆಚಾರ, ಮಾಡೋದೆಲ್ಲ ಅನಾಚಾರ ಆದ್ರೆ ನಿಮ್ ಮಾತಿಗೇನ್ ಗೌರವ ಇದೆ? ನೀವು ಬೇರೆಯವರು ಪಾಲನೆ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಪಾಲನೆ ಮಾಡಿ, ಇನ್ನೊಬ್ಬರಿಗೆ ಉಪದೇಶ ಮಾಡಿ, ಆವಾಗ ನಿಮ್ಮ ಉಪದೇಶನ ಕೇಳ್ತಾರೆ. ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ನಾವು ನೋಡಿದ್ದೇವೆ. ಯಾರ್ಯಾರು ಈಗ ಅವರೆಲ್ಲರೂ ಇಷ್ಟೇ ನಾನು ಹೇಳೋದು, ಅವ್ರ ಮಾತಿಗೆ ಅವರೇ ಬದ್ಧವಾಗಿರ್ಲಿ, ಅವರ ಮಾತಿಗೆ ಅವರು ಸ್ಟಿಕ್ ಆಗಲಿ. FIR ಆದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾರಲ್ಲ, ಯಾರ್ಯಾರು ಈಗ ಹಿಂದೆ ಯಾರ್ಯಾರ ಮೇಲೆ FIR ಆಗಿದೆ, ಯಾರ್ಯಾರು ಬೇಲ್ ಮೇಲಿದ್ದಾರೆ ಎಲ್ಲರೂ ರಾಜೀನಾಮೆ ಕೊಡ್ಲಿ. ಅವ್ರು ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಅವ್ರು ಕೊಡ್ಲಿ, ಉಳಿದಿದ್ ಮಾತಾಡೋಣ. ಆವಾಗ ತಾನೇ ತಾನಾಗಿ ರಾಜ್ಯದಲ್ಲಿ ಆ ಒಂದು ಮೇಲ್ಪಂಕ್ತಿಯನ್ನ ಎಲ್ಲರೂ ಹಾಕೊಟ್ಟಂಗಾಗುತ್ತೆ. ನಾಳೆ ನಾನಾದ್ರೆ ನಾನು ಅನುಸರಣೆ ಮಾಡಬೇಕಾಗುತ್ತೆ. ಅಲ್ಲ, ಅವರು ಅದೇ ಪ್ರಶ್ನೆ ಮಾಡ್ತಾರೆ ಸರ್. ನೀವು ರಾಜೀನಾಮೆ ಅವ್ರು ಕೇಳ್ತಾ ಇರೋರು ಸ್ವಾಮಿ, ಅವ್ರು ಕೇಳ್ತಾ ಇರೋರು ರಾಜೀನಾಮೆ ಕೊಟ್ಟರೆ ನಾನು ಕೇಳ್ತಾ ಇರೋರು ಅವರು, ನಾನೇನ್ ಕೇಳಲಿಲ್ವಲ್ಲ. ಅವ್ರು ಕೇಳ್ತಾ ಇರೋ ತಾನೆ. ಕೇಳಿದವರು ಫಸ್ಟ್ ಅವರು ದಾರಿಯನ್ನ ತೋರಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವ್ಯಾಕೆ ಮಾಡಿಲ್ಲ? ಹಾಗಾದ್ರೆ ನೀವ್ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಅಷ್ಟೇ ಕೇಳ್ತಾ ಇದ್ದೀನಿ ನಾನು. ನಾನೇನು ಫಸ್ಟ್ ಬಂದು ಕೇಳಿದ್ದ? ಈಗ ಅವ್ರು ಹೇಳ್ತಾ ಇದ್ದಾರೆ, ಏನು ಎಲ್ಲ ಕುಣಿತಾ ಇದ್ದಾರೆ, ಕೊಟ್ಬಿಟ್ಟು ಕೇಳಲಿ ಅಂತ ಹೇಳ್ತಾ ಇದೆ. ದೇವೇಗೌಡರು ಸಿಎಂ ಪರವಾಗಿ ಅವರು ಮಾನ್ಯ GT ದೇವೇಗೌಡರು ಇಷ್ಟೇ ಹೇಳಿದ್ದಾರೆ. ಸಿದ್ದರಾಮಯ್ಯನವರು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಮನ್ನಣೆಯನ್ನ ಪಡ್ಕೊಂಡು ಬಂದಿದ್ದಾರೆ, ಜನಗಳ ಗೌರವ ಸಂಪಾದನೆ ಮಾಡಿದ್ದಾರೆ. ತಪ್ಪು ಮಾಡುವಂತ ಮನುಷ್ಯ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಸಾರ್ವಜನಿಕರ ಮನ್ನಣೆ ಸಿಗುತ್ತಾ ಇರಲಿಲ್ಲ. 40 ವರ್ಷ ದೀರ್ಘಕಾಲ ರಾಜಕೀಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಅವರು GT ದೇವೇಗೌಡರು ಇವ್ರ ಜೊತೆಗೂ ಇದ್ದಂಥವ್ರು, ಇವ್ರ ಎದುರಾಳಿ ಆಗಿದ್ದಂಥವ್ರು, ರಾಜಕೀಯ ವಿರೋಧಿಗಳಾಗಿದ್ದಂಥವ್ರು, ಎಲ್ಲ ಹತ್ತಿರದಿಂದಾನು ನೋಡಿದ್ದಾರೆ, ದೂರದಿಂದಾನು ನೋಡಿದ್ದಾರೆ, ಎದುರಾಗಿನೂ ನೋಡಿದ್ದಾರೆ.
ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಅವರಿಬ್ಬರ ಪರಿಚಯ ಬಹುಶಃ 45-50 ವರ್ಷಗಳ ಸುದೀರ್ಘವಾದಂತ ಒಡನಾಟ ಇರತಕ್ಕಂಥವ್ರು. ಪರ ವಿರೋಧಗಳೆಲ್ಲಾನು ಕೂಡ ಅವರು ಅನುಭವಿಸಿದ್ದಾರೆ. ಅದರ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಆ ತರ ತಪ್ಪು ಮಾಡೋ ಮನುಷ್ಯ ಅಲ್ಲ ಅಂತ ಹೇಳಿದ್ದಾರೆ. ಅಷ್ಟನ್ನ ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಆಯಾಮಗಳು ಕೂಡ ಇದ್ದಾವೆ, ಅವೆಲ್ಲ ಇರ್ತದೆ. ಆದ್ರೆ ಅವರು ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿದ್ದಾರೆ. ಸಿಎಂ ಅವರು ಭಾಷಣ ಮಾಡ್ಬೇಕಾದ್ರೆ ಇನ್ನು 1 ವರ್ಷ ನನಗೆ ಸಹಕಾರ ಕೊಡಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಸರ್. ಅಂದ್ರೆ ಅಧಿಕಾರದ ಹಂಚಿಕೆಯ ಸೂತ್ರ ಇತ್ತ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಭಾಷಣದಲ್ಲಿ ಹೇಳಿದ್ರಲ್ಲ ಸರ್. ಭಾಷಣ ಅವರೇ ಹೇಳ್ತಾ ಇದ್ದಾರೆ ನಾನು ಆ ಭಾಷಣ ನೋಡೂ ಇಲ್ಲ, ಅಲ್ಲ, ಅದ್ರ GT ಬಗ್ಗೆ ದೇವೇಗೌಡರು ನನಗೆ ಭಾಷಣ ಮಾಹಿತಿನೂ ಇಲ್ಲ. ಕೇಳಿದ್ದೀರಾ? ಅಲ್ಲ ಆ ಭಾಷಣ ನಾನು ಅಲ್ಲ, ನೋಡೂ GT ಇಲ್ಲ. ದೇವೇಗೌಡರು ಭಾಷಣ ಕೇಳಿದ್ದೀರಾ? ಇಲ್ಲ, ಪೇಪರ್ ಅಲ್ಲಿ ಓದಿದ್ದೇನೆ ಅಷ್ಟೇ, ನಾನು ನೋಡಿಲ್ಲ. ವಿಡಿಯೋ ಯಾವುದು ನಾನು ನೋಡಿಲ್ಲ. ಪೇಪರ್ ಅಲ್ಲಿ ಇವತ್ತು ಬೆಳಿಗ್ಗೆ ಯಾವ ಪೇಪರ್ ಅಂತ ಬೇಕಾದ್ರೂ ಹೆಸರು ಹೇಳ್ತೀನಿ, ಪೇಪರ್ ಅಲ್ಲಿ ಓದಿದ್ದೇನೆ ಅಷ್ಟೇ. ನಾನು ಅಲ್ಲ ಸಿಎಂ ಕೂಡ ಅದೇ ರೀತಿಯಾದಂತ ಭಾಷಣ ಮಾಡಿರೋದ್ರಿಂದ ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲಪ್ಪ. ಆದ್ರೆ ಹಿಂದೆ ಏನಿದೆ ಮುಂದೆ ಏನಿದೆ ನನ್ಗೆ ಅಷ್ಟು ಮಾಹಿತಿ ಇಲ್ಲ. ನಾನು ನೋಡಿ, ಸುಮ್ನೆ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರು ಸುಮ್ನೆ ನಾವೇ ಏನೋ ಮನಸ್ಸಿನಲ್ಲಿ ಊಹೆ ಮಾಡಿಕೊಂಡು ಹೇಳಿಕೆಗಳನ್ನ ಕೊಡಬಾರ್ದು. ಕೆಲವರಿಗೆ ಅದು ಶೋಭೆ ತರಬಹುದು, ನಮಗೆ ಅದು ಖಂಡಿತ ಶೋಭೆ ತರುವಂತ ವಿಷಯ ಅಲ್ಲ. ನಿಖರವಾಗಿ ಗೊತ್ತಿರುವಂತ ವಿಷಯವನ್ನು ನಾನು ಹೇಳ್ಬೋದು. ಅದನ್ನ ಬಿಟ್ಟು ನಂದು ಏನಾದ್ರೂ ಊಹಾಪೋಹ ಇದ್ರೂ ಕೂಡ ಅದಕ್ಕೆ ನಾನು ರೆಕ್ಕೆ ಪುಕ್ಕಗಳನ್ನ ಕೊಡ್ಲಿಕ್ಕೆ ಊಹಾಪೋಹ ಏನಿಲ್ಲ ಸರ್, ಸಿಎಂ ಹೇಳಿರುವಂತದ್ದು 1 ವರ್ಷ ಸಮಯ ಕೊಡಿ. ಅದು ನೀವು ಏನರ್ಥ ಅಂತ ಅವ್ರನ್ನೇ ಕೇಳ್ಬೇಕು ನೀವು. ಇದು ಟೈಮ್ 9 ನ್ಯೂಸ್, ನಮ್ಮ ನಡೆ ನ್ಯಾಯದ ಕಡೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಧ್ವನಿಯಾಗಿ.